ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಮುಂಚೆನೇ ನೋಟಿಫಿಕೇಶನ್ ಮುಖಾಂತರ ಬೇಗನೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ದಿನ ನಾವು ನಿನ್ನೆ ನಡೆದಿರ್ತಕ್ಕಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸೈಬರ್ ಸೆಕ್ಯುರಿಟಿ ಎಂಬ ವಿಷಯದ ಕುರಿತು ಆ, ಸರಿಯಾದ ಕೀ ಉತ್ತರಗಳನ್ನು ಇವತ್ತಿನ ದಿನ ನಾವು ನೋಡೋಣ. ಹಾಗಾದರೆ ಕ್ಲಾಸ್ ಯಾಕೆ ತಡ ಮಾಡೋದು, ಇವತ್ತಿನ ಈ ಸರಿಯಾಗಿರ್ತಕ್ಕಂಥ ಕೀ ಉತ್ತರಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಸೈಬರ್ ಸ್ಪೇಸ್ ರೆಫರ್ಸ್ ಟು ಆಪ್ಷನ್ ಎ ಫಿಸಿಕಲ್ ವರ್ಲ್ಡ್, ಆಪ್ಷನ್ ಬಿ ವರ್ಚುವಲ್ ವರ್ಲ್ಡ್, ಟು ಇಂಟರ್ನೆಟ್ ಅಂಡ್ ನೆಟ್ವರ್ಕ್, ಆಪ್ಷನ್ ಸಿ ಔಟ್ ಸ್ಪೇಸ್, ಆಪ್ಷನ್ ಡಿ ನೆಟ್ವರ್ಕ್ ಓನ್ಲಿ. ಸೈಬರ್ ಸ್ಪೇಸ್ ರೆಫರ್ಸ್ ಟು ಇಟ್ಸ್ ಅ ವರ್ಚುವಲ್ ವರ್ಡ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಅಂತಂದ್ರೆ ಬಿ ಇಸ್ ಅ ರೈಟ್ ಆನ್ಸರ್. ಹೌದಾ? ಸೈಬರ್ ಸ್ಪೇಸ್ ಅಂತಂದ್ರೆ ವರ್ಚುವಲ್ ವರ್ಲ್ಡ್ ಆಫ್ ಇಂಟರ್ನೆಟ್ ಅಂಡ್ ನೆಟ್ವರ್ಕ್. ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಂಟ್ರೊಡ್ಯೂಸ್ ದ ವರ್ಲ್ಡ್ ವೈಡ್ ವೆಬ್? ಆಪ್ಷನ್ ಎ ಬಿಲ್ ಗೇಟ್ಸ್, ಆಪ್ಷನ್ ಬಿ ಟಿಮ್ ಬೆರ್ನರ್ಸ್ ಲೀ, ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಡಿ ಲ್ಯಾರಿ ಫೇಜ್. ಇಲ್ಲಿ ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಟಿಮ್ ಬೆರ್ನರ್ ಲೀ ಅಂತ ಕರಿತೀವಿ. ಹಾಗಾದ್ರೆ ಮೂರನೇ ಪ್ರಶ್ನೆ, ದ ಪ್ರೈಮರಿ ಫಂಕ್ಷನ್ ಆಫ್ ಅ ವೆಬ್ ಬ್ರೌಸರ್. ಆಪ್ಷನ್ ಎ ಹೋಸ್ಟ್ ವೆಬ್ಸೈಟ್, ಆಪ್ಷನ್ ಬಿ ಟು access and display web content, to create website, D to manage database system ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ವೆಬ್ ಬ್ರೌಸರ್ ಇರ್ತಕ್ಕಂಥದ್ದು ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ಟು access and display web content ಅಂತ ಕರಿತೀವಿ. ಹೌದಾ? ಇನ್ನು ನಾಲ್ಕನೇದಾಗಿರ್ತಕ್ಕಂಥ ಪ್ರಶ್ನೆ, ದ ಇಂಟರ್ನೆಟ್ ಸೊಸೈಟಿ ಈಸ್ ರೆಸ್ಪಾನ್ಸಿಬಲ್ ಫಾರ್. ಇಂಟರ್ನೆಟ್ ಸೊಸೈಟಿ ಇದು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಹಾಗಾದ್ರೆ ಆಯ್ಕೆಗಳು ನೋಡಿ. ಮೊದಲನೇದು ಸೆಲ್ಲಿಂಗ್ ಡೊಮೈನ್, ಬಿ ಇಂಟರ್ನೆಟ್ ಸ್ಟ್ಯಾಂಡರ್ಡ್ ಅಂಡ್ ಡೆವಲಪ್ಮೆಂಟ್, ಅಂಡ್ ಥರ್ಡ್ ಒನ್ ಆಂಟಿವೈರಸ್ ಸಾಫ್ಟ್ವೇರ್, ಅಂಡ್ ಫೋರ್ತ್ ಒನ್ ಸೋಷಿಯಲ್ ಮೀಡಿಯಾ ಗವರ್ನೆನ್ಸ್. ಈ ಇಂಟರ್ನೆಟ್ ಸೊಸೈಟಿ ಅಂತಕ್ಕಂಥದ್ದು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತಂದ್ರೆ ಇಲ್ಲಿ ನೋಡಿ ಇಂಟರ್ನೆಟ್ ಸ್ಟ್ಯಾಂಡರ್ಡ್ಸ್ ಅಂಡ್ ಡೆವಲಪ್ಮೆಂಟ್ಗೆ ತುಂಬಾ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಹಾಗಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 5, ವಿಚ್ ಟೆಕ್ನಾಲಜಿ ಎನೇಬಲ್ ಕಮ್ಯುನಿಕೇಶನ್ ಓವರ್ ದ ವೆಬ್? ಯಾವ ಟೆಕ್ನಾಲಜಿಯು ಎನೇಬಲ್ ಕಮ್ಯುನಿಕೇಶನ್ ಓವರ್ ದ ವೆಬ್, ವೆಬ್ಸೈಟ್ನ ತುಂಬೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಕಮ್ಯುನಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಮೊದಲನೇದು ಬ್ಲೂಟೂತ್, ಎರಡನೇದು ಲ್ಯಾನ್, ಮೂರನೇದು ಇಂಟರ್ನೆಟ್ ಪ್ರೋಟೋಕಾಲ್, ನೆಕ್ಸ್ಟ್ ಪ್ರಿಂಟರ್ ಡ್ರೈವರ್ಸ್. ಹಾಗಾದ್ರೆ ವೆಬ್ಸೈಟ್ ಅಥವಾ ವೆಬ್ನ ತುಂಬೆಲ್ಲ ಕಮ್ಯುನಿಕೇಶನ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂತಹ ಪ್ರೋಟೋಕಾಲ್ ಯಾವುದಾದ್ರೂ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇದನ್ನ ಶಾರ್ಟ್ ಆಗಿ IP ಅಂತೂ ಕೂಡ ಕರೀತಾರೆ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಪ್ರಶ್ನೆ 6, ವಿಚ್ ಟರ್ಮ್ಸ್ ರೆಫರ್ಸ್ ಟು ದ ಗ್ಲೋಬಲ್ ಸಿಸ್ಟಮ್ ಆಫ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ಸ್? ಆಪ್ಷನ್ ಎ ವೆಬ್, ಆಪ್ಷನ್ ಬಿ ಇಂಟರ್ನೆಟ್, ಆಪ್ಷನ್ ಸಿ ಇಂಟ್ರಾನೆಟ್, ಆಪ್ಷನ್ ಡಿ ಲ್ಯಾನ್. ದ ಗ್ಲೋಬಲ್ ಸಿಸ್ಟಮ್ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತಂದ್ರೆ ನಾವು ಯಾವುದನ್ನ ಕರಿತೀವಿ? ಇಂಟರ್ನೆಟ್ ಅನ್ನ ಕರಿತೀವಿ. ಇಂಟರ್ನೆಟ್ ಆಗಿರ್ತಕ್ಕಂಥದ್ದು ಎಂಟೈರ್ ವರ್ಲ್ಡ್, ಹೌದಾ? ಎಂಟೈರ್ ವರ್ಲ್ಡ್ ಅಲ್ಲಿ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಇಂಟರ್ ಕನೆಕ್ಟೆಡ್ ಆಗಿರ್ತಕ್ಕಂಥ ನೆಟ್ವರ್ಕ್ಗೆ ನಾವೇನಂತ ಕರಿತೀವಿ? ಇಂಟರ್ನೆಟ್ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಕಮ್ಯುನಿಕೇಶನ್ ಅಕ್ರಾಸ್ cyberspace is possible due to. Cyberspace possible due to option A protocol, option B
algorithms only, option C firewalls only, option D antivirus. ಇಲ್ಲಿ ಕಮ್ಯುನಿಕೇಶನ್ ಅಕ್ರಾಸ್ ಸೈಬರ್ ಸ್ಪೇಸ್ ಇಸ್ ಪಾಸಿಬಲ್ ಡ್ಯೂ ಟು ಅಂತಂದ್ರೆ ನಾವು ಏನಂತ ಕರಿತೀವಿ, ಕಮ್ಯುನಿಕೇಶನ್ ಆಗ್ಲಿಕ್ಕೆ ನಮ್ಗೆ ಏನ್ ಬೇಕಾಗಿರುತ್ತೆ ಅಂತಂದ್ರೆ ಪ್ರೋಟೋಕಾಲ್ಗಳ ಅವಶ್ಯಕತೆ ಇರುತ್ತೆ. ಆ ಪ್ರೋಟೋಕಾಲ್ಗಳ ಸಹಾಯದಿಂದ ಏನಾಗುತ್ತೆ ಅಂತಂದ್ರೆ ಸೈಬರ್ ಸ್ಪೇಸ್ ಅಲ್ಲಿ ಮತ್ತೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಹಿತಿಯು ಹಸ್ತಾಂತರ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಕಮ್ಯುನಿಕೇಶನ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಶ್ನೆ 8, ದ ಪ್ರೋಟೋಕಾಲ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಸೆಂಡಿಂಗ್ ಇಮೇಲ್ ಇನ್ ಸೈಬರ್ ಸ್ಪೇಸ್. ಅಂದ್ರೆ ಈ ಕೊಟ್ಟಿರ್ತಕ್ಕಂತಹ ಕೆಳಗಿರ್ತಕ್ಕಂಥ ಒಂದು ಪ್ರೋಟೋಕಾಲು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇಮೇಲ್ಗಳನ್ನ ಸೆಂಡ್ ಮಾಡ್ಲಿಕ್ಕೆ ಬಳಕೆ ಮಾಡ್ತೀವಿ. ಸೈಬರ್ ಸ್ಪೇಸ್ ಅಲ್ಲಿ ಇಮೇಲ್ಗಳನ್ನ ಸೆಂಡ್ ಮಾಡ್ಲಿಕ್ಕೆ ಈ ಕೆಳಗಿರ್ತಕ್ಕಂಥ ಒಂದು ಪ್ರೋಟೋಕಾಲು ಏನ್ ಮಾಡುತ್ತೆ ಅಂತಂದ್ರೆ ಸಹಾಯ ಮಾಡುತ್ತೆ ಅಥವಾ ಕಾಮನ್ ಆಗಿ ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮೊದಲನೇ ಆಯ್ಕೆ ನೋಡಿ VPN ಅಂತಿದೆ, ಎರಡನೇದು FTP ಅಂತಿದೆ, ಮೂರನೇದು SMTP ಅಂತ ಇದೆ, ನಾಲ್ಕನೇದು HTTP ಅಂತಿದೆ. VPN ಅಂತಂದ್ರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅಂತ ಕರಿತೀವಿ. FTP ಅಂತಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. SMTP ಅಂತಂದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. STTP ಅಂತಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ತುಂಬಾ ಸರಳವಾಗಿದೆ. ಇಮೇಲ್ಗಳಲ್ಲಿ ಬಳಕೆ ಮಾಡ್ತಕ್ಕಂತಹ ಒಂದು ಪ್ರೋಟೋಕಾಲ್ ಅನ್ನ ಕಾಮನ್ ಆಗಿ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಪ್ರೋಟೋಕಾಲ್ ಯಾವ್ದಪ್ಪ ಅಂತಂದ್ರೆ SMTP. SMTP ಇಸ್ ಅ ರೈಟ್ ಆನ್ಸರ್. ಇನ್ನು ಪ್ರಶ್ನೆ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪಾರ್ಟ್ ಆಫ್ ಸೈಬರ್ ಸ್ಪೇಸ್? ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನೋಡಿ, ನಾಟ್ ಪಾರ್ಟ್ ಆಫ್ ಸೈಬರ್ ಸ್ಪೇಸ್. ಆಪ್ಷನ್ A ವೆಬ್ಸೈಟ್, ಆಪ್ಷನ್ B ಇಮೇಲ್, ಆಪ್ಷನ್ C ಕ್ಲೌಡ್ ಸರ್ವರ್ಸ್, ಆಪ್ಷನ್ D ಹಾರ್ಡ್ ಡಿಸ್ಕ್ ಪ್ಲಾಟರ್. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಯಲ್ಲಿ ನಾಟ್ ಎ ಪಾರ್ಟ್ ಆಫ್ ಸೈಬರ್ ಸ್ಪೇಸ್, ವೆಬ್ಸೈಟ್ ಅಂತಕ್ಕಂಥದ್ದು ಸೈಬರ್ ಸ್ಪೇಸ್ಗೆ ಸಂಬಂಧವಾಗಿರ್ತಕ್ಕಂತಹ ಪಾರ್ಟ್ ಅಲ್ಲ. ಇಮೇಲು ಏನಾಗಿರುತ್ತೆ ಸೈಬರ್ ಸ್ಪೇಸ್ಗೆ ಬರುತ್ತೆ. ಆಮೇಲೆ ಕ್ಲೌಡ್ ಸರ್ವರ್ಗಳು ಕೂಡ ಸೈಬರ್ ಸ್ಪೇಸ್ ಕಾನ್ಸೆಪ್ಟ್ ಅಲ್ಲೇ ಬರುತ್ತೆ. ಹಾರ್ಡ್ ಡಿಸ್ಕ್ ಪ್ಲಾಟರ್ ಇದು ಕೂಡ ಏನಾಗುತ್ತೆ ಅಂತಂದ್ರೆ ಸೈಬರ್ ಸ್ಪೇಸ್ ಅಲ್ಲಿ ಬರುತ್ತೆ. ಹಾಗಾದ್ರೆ ನಾಟ್ ಎ ಪಾರ್ಟ್ ಆಫ್ ಅಂತಂದ್ರೆ ವೆಬ್ಸೈಟ್. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ವೆಬ್ಸೈಟ್. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ 10, ವಿಚ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಗವರ್ನೆನ್ಸ್ ಇನ್ ಸೈಬರ್ ಸ್ಪೇಸ್? ನೆಕ್ಸ್ಟ್ ನೋಡಿ ಆಯ್ಕೆಗಳು ಯಾವ ರೀತಿ ಇದಾವೆ. IT ಲಾ ಅಂಡ್ ಪಾಲಿಸಿ, ವೈಫೈ ರೂಟರ್, ಸೋಷಿಯಲ್ ನೆಟ್ವರ್ಕ್, ಕಂಪ್ಯೂಟರ್ ಹಾರ್ಡ್ವೇರ್. ಇಲ್ಲಿ ಗವರ್ನೆನ್ಸ್ ಅಂದ್ರೆ ಆಡಳಿತದಲ್ಲಿ ನಾವು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಸೈಬರ್ ಸ್ಪೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಯಾವುದನ್ನ ಯೂಸ್ ಮಾಡ್ತೀವಿ ಅಥವಾ ಯಾವುದು ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಆಯ್ಕೆ ಯಾವ್ದು ಕರೆಕ್ಟ್ಪಾ ಅಂತಂದ್ರೆ IT ಲಾ ಅಂಡ್ ಪಾಲಿಸಿ. IT ಲಾ ಅಂಡ್ ಪಾಲಿಸಿಯನ್ನ ಗವರ್ನೆನ್ಸ್ ಇನ್ ಸೈಬರ್ ಸ್ಪೇಸ್ಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದು ವೈಫೈ ರೂಟರ್ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥ ಉತ್ತರ. ಆಮೇಲೆ ನೆಕ್ಸ್ಟ್ ಸೋಷಿಯಲ್ ನೆಟ್ವರ್ಕಿಂಗ್ ಇದು ಕೂಡ ತಪ್ಪಾಗಿರ್ತಕ್ಕಂಥ ಉತ್ತರ. ಆಮೇಲೆ ಕಂಪ್ಯೂಟರ್ ಹಾರ್ಡ್ವೇರ್ ಇದು ಕೂಡ ತಪ್ಪಾಗಿರ್ತಕ್ಕಂತಹ ಉತ್ತರ. ಪ್ರಶ್ನೆ 11, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಸೈಬರ್ ಕ್ರೈಮ್ ಅಗೇನೆಸ್ಟ್ ವುಮೆನ್? ಹೌದಾ? ಸೈಬರ್ ಕ್ರೈಮ್ ಅಗೇನೆಸ್ಟ್ ವುಮೆನ್ ಅಂತಕ್ಕಂತಹ ಸೈಬರ್ ಲಾ ಅಂತಕ್ಕಂತಹ ಎರಡನೇ ಪಾಠದ ಮೇಲೆ ಬರ್ತಕ್ಕಂಥ ಇದು ಪ್ರಶ್ನೆ. ಮೊದಲನೇದು ನೋಡಿ ಹ್ಯಾಕಿಂಗ್ ಅಂತ ಬರುತ್ತೆ, ಎರಡನೇದು ಸೈಬರ್ ಸ್ಟ್ಯಾಕಿಂಗ್ ಅಂತ ಬರುತ್ತೆ, SQL ಇಂಜೆಕ್ಷನ್ ಅಂತ ಬರುತ್ತೆ, ಫಿಶಿಂಗ್ ಅಂತ ಬರುತ್ತೆ. ಹಾಗಾದ್ರೆ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ, ಸೈಬರ್ ಕ್ರೈಮ್ ಅಗೇನೆಸ್ಟ್ ವುಮೆನ್ ಮೇಲೆ ಸೈಬರ್ ಕ್ರೈಮ್ ಆಗ್ತಾ ಇದ್ರೆ ಆ ಸೈಬರ್ ಕ್ರೈಮ್ಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಸೈಬರ್ ಸ್ಟ್ಯಾಕ್ಲಿಂಗ್ ಅಂತ ಕರಿತೀವಿ. ಹೌದಾ? ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ 12, ಸೈಬರ್ ಕ್ರೈಮ್ ಟಾರ್ಗೆಟಿಂಗ್ ಮೊಬೈಲ್ ಡಿವೈಸ್ ಇನ್ಕ್ಲೂಡ್ಸ್ ಆಪ್ಷನ್ A ಮಾಲ್ವೇರ್ ಅಟ್ಯಾಕ್, ಆಪ್ಷನ್ B SQL ಇಂಜೆಕ್ಷನ್, ಫಿಶಿಂಗ್, ಇಮೇಲ್ ಓನ್ಲಿ, ಸ್ಪ್ಯಾಮ್ ಫಿಲ್ಟರಿಂಗ್. ನೋಡಿ, ಮೊಬೈಲ್ ಡಿವೈಸ್ಗಳಿಗೆ ಟಾರ್ಗೆಟಿಂಗ್ ಆಗಿ ಕ್ರೈಮ್ಗಳು ನಡೀತಾ ಇದ್ರೆ ಆ ಕ್ರೈಮ್ಗೆ ನಾವೇನಂತ ಕರಿತೀವಿ ಮಾಲ್ವೇರ್ ಅಟ್ಯಾಕ್ ಅಂತ ಕರಿತೀವಿ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ A ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 13, ವಿಚ್ ಈಸ್
ದ ವಾಟ್ ಈಸ್ ದ ಪರ್ಪಸ್ ಆಫ್ ಸಲ್ಮಿ ಅಟ್ಯಾಕ್ ಅಂತ ಕರೀತಾರೆ. ಆಪ್ಷನ್ ಎ ಫೈನಾನ್ಷಿಯಲ್ ಕ್ರೈಮ್, ಆಪ್ಷನ್ ಬಿ ಐಡೆಂಟಿಟಿ ಥೆಫ್ಟ್, ಡಿ ಆನ್ಲೈನ್ ಹ್ಯಾರಾಸ್ಮೆಂಟ್. ಹೌದಾ, ಇಲ್ಲಿ ನೋಡಿ ಸಲ್ಮಿ ಅಟ್ಯಾಕ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದ್ರೆ ಫೈನಾನ್ಷಿಯಲ್ ಕ್ರೈಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಸಲ್ಮಿ ಅಟ್ಯಾಕ್ ಅಂತ ಕರಿತೀವಿ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಕ್ರೈಮ್ ಇಸ್ ಅ ರೈಟ್ ಆನ್ಸರ್. ಪ್ರಶ್ನೆ 14, ವಿಚ್ ಅಟ್ಯಾಕ್ ಟ್ರಿಕ್ಸ್ ಯೂಸರ್ಸ್ ಇಂಟು ರಿವೈಲಿಂಗ್ ಕಾನ್ಫಿಡೆನ್ಷಿಯಲ್ ಡೇಟಾ. ಓಕೆ, ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಚ್ ಟ್ರಿಕ್ಸ್ ಯೂಸರ್ಸ್ ಇಂಟು ರಿವಾಲ್ವಿಂಗ್ ಕಾನ್ಫಿಡೆನ್ಷಿಯಲ್ ಡೇಟಾ. ಆಪ್ಷನ್ ಎ ಮಾಲ್ವೇರ್, ಆಪ್ಷನ್ ಬಿ ಸೋಷಿಯಲ್ ಇಂಜಿನಿಯರಿಂಗ್, ಆಪ್ಷನ್ ಸಿ DDoS, ಆಪ್ಷನ್ ಡಿ ಪೋರ್ಟ್ ಸ್ಕ್ಯಾನಿಂಗ್. ಹೌದಾ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಅಟ್ಯಾಕ್ ಟ್ರಿಕ್ಸ್ ಟು ಯೂಸರ್ ಇಂಟು ರಿವಾಲ್ವಿಂಗ್ ಕಾನ್ಫಿಡೆನ್ಷಿಯಲ್ ಡೇಟಾ, ಈ ಕಾನ್ಫಿಡೆನ್ಷಿಯಲ್ ಡೇಟಾವನ್ನ ಸೈಬರ್ ಅಟ್ಯಾಕ್ ಮೂಲಕ ಒಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವೇನು ಕರಿತೀವಿ, ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಹೌದಾ, ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ದ IT Act 2000 deals with IT Act 2000 deals with option A hardware design, option B cyber law in India, option C ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಆಪ್ಷನ್ ಡಿ ಕ್ಲೌಡ್ ಹೋಸ್ಟಿಂಗ್ ಅಂತ ಇದೆ. ಹೌದಾ, ಈ IT Act 2000 ಅಂತಕ್ಕಂಥದ್ದು ಸೈಬರ್ ಲಾ ಇನ್ ಇಂಡಿಯಾ ಅಂತಕ್ಕಂಥದ್ದಕ್ಕೆ ಸಂಬಂಧಪಡುತ್ತೆ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು. ಸೈಬರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದಾದ್ರೂ ಕ್ರೈಮ್ಗಳು ನಡೆದ್ರೆ ಈ ಆಕ್ಟ್ ಮುಖಾಂತರನೇ ಏನಾಗುತ್ತೆ ಅಂತಂದ್ರೆ ಪನಿಷ್ಮೆಂಟ್ ಆಗತ್ತೆ. ಹಾಗಾಗಿ IT Act 2000 ಡೀಲ್ಸ್ ವಿತ್ ದಿ ಸೈಬರ್ ಲಾ ಇನ್ ಇಂಡಿಯಾ. ಪ್ರಶ್ನೆ 16, ವಾಟ್ ಈಸ್ ಫೈನಾನ್ಷಿಯಲ್ ಫ್ರಾಡ್? ಫೈನಾನ್ಷಿಯಲ್ ಫ್ರಾಡ್ ಅಂದ್ರೆ ಏನು? ಲೀಗಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಆಪ್ಷನ್ ಬಿ unintentional financial error, C intentional deceptive practice for financial gain, D financial assistant of these in needs. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಫ್ರಾಡ್ ಅಂತ ಅಂದ್ರೆ ಫೈನಾನ್ಷಿಯಲ್ ಫ್ರಾಡ್ ಇಸ್ ಅ ಇಂಟೆನ್ಷನಲಿ ಡಿಸ್ಪೆಕ್ಟಿವ್ ಪ್ರಾಕ್ಟಿಸ್ ಫಾರ್ ದ ಫೈನಾನ್ಷಿಯಲ್ ಗೇನ್. ಹೌದಾ, ಪ್ರಶ್ನೆ 17, ವಿಚ್ ಕ್ರೈಮ್ ಕಾಮನ್ಲಿ ಎಫೆಕ್ಟ್ ಚಿಲ್ಡ್ರನ್ಸ್? ಆಪ್ಷನ್ ಎ ಸೈಬರ್ ಬುಲ್ಲಿಂಗ್, ಆಪ್ಷನ್ ಬಿ ಫಿಶಿಂಗ್, ಆಪ್ಷನ್ ಸಿ ಪಾಸ್ವರ್ಡ್ ಕ್ರ್ಯಾಕಿಂಗ್, ಆಪ್ಷನ್ ಡಿ ಕೀ ಲಾಗಿಂಗ್. ಹೌದಾ, ಇದು ಚಿಲ್ಡ್ರನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೈಬರ್ ಕ್ರೈಮ್ ಅಟ್ಯಾಕ್ ಯಾವುದಪ್ಪ ಅಂತಂದ್ರೆ ಸೈಬರ್ ಬುಲ್ಲಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18, what is the purpose of forgery in cyber crime? Forgery in cyber crime. Option A identity theft, option B creating a fake document, option C intellectual property theft, option D financial gain. ಹಾಗಾದ್ರೆ ಫೋರ್ಜರಿ ಇನ್ ಸೈಬರ್ ಕ್ರೈಮ್ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಕ್ರಿಯೇಟಿಂಗ್ ಫೇಕ್ ಡಾಕ್ಯುಮೆಂಟ್, ಇದು ಫೋರ್ಜರಿ ಆಗತ್ತೆ. ಹೌದಾ, ಪ್ರಶ್ನೆ 19, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಮಾಲ್ವೇರ್? ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಮಾಲ್ವೇರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಮಾಲ್ವೇರ್ ಅಲ್ಲ ಅಂತಕ್ಕಂಥದ್ದು. ವೈರಸ್, ಎರಡನೇದು ಟಾರ್ಸನ್, ಸಿ ವಾರ್ಮ್, ಡಿ ಫೈರ್ ವಾಲ್. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಯಾವುದು ಮಾಲ್ವೇರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಫೈರ್ ವಾಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೈರಸ್ಸು ಮತ್ತೆ ಟಾರ್ಸನ್, ವಾರ್ಮ್ ಇವು ಏನಾಗತ್ತೆ ಅಂತಂದ್ರೆ ಮಾಲ್ವೇರ್ ಆಗತ್ತೆ. ಹೌದಾ, ನೆಕ್ಸ್ಟ್ ಪ್ರಶ್ನೆ 20, ವಿಚ್ ಅಮೆಂಡ್ಮೆಂಟ್ ಟು IT Act 2000 strengthened
cyber law in India? Option A, IT Amendment Act 2008. Option B, RTI Act. Option C, IPC 420. Option D, Copyright Act. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಯಾವುದಪ್ಪ ಅಂತಂದ್ರೆ IT Amendment Act 2008 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಆಯ್ಕೆ. ಪ್ರಶ್ನೆ 21. An organization dealing with cyber security in India is option A, ISRO, option B, CERT-in, option C, RBI, option D, BHEL. ಹೌದಾ? ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಕೆಲಸವನ್ನ ಪ್ರತಿಯೊಂದು ಮಾಹಿತಿಯನ್ನ ಏನ್ ಮಾಡುತ್ತೆ ಅಂತಂದ್ರೆ CERT ಅಂತಕ್ಕಂಥದ್ದು ಪ್ರೊವೈಡ್ ಮಾಡುತ್ತೆ. ಹೌದಾ? ಭಾರತ ದೇಶದಲ್ಲಿ ಏನ್ ಮಾಡುತ್ತೆ CERT ಇನ್ ಅಂತಕ್ಕಂತಹ ಒಂದು ಸಂಸ್ಥೆ ಈ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿಯನ್ನ ಪ್ರೊವೈಡ್ ಮಾಡುತ್ತೆ. ಹಾಗಾದ್ರೆ CERT ಅಂತಂದ್ರೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತಕ್ಕಂಥದ್ದು. ಹೌದಾ? CERT ಅಂತಂದ್ರೆ ಕಂಪ್ಯೂಟರ್ ರೆಸ್ಪಾನ್ಸ್ ಎಮರ್ಜೆನ್ಸಿ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಇದ್ರು. ಹೌದು? ಇನ್ ಅಂತಂದ್ರೆ ಇಂಡಿಯಾ. ಹೌದಾ? ಇದು ನೋಡಿ, ಈ ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಡೀಲ್ಸ್ ಅನ್ನ, ಪ್ರತಿಯೊಂದು ಮಾಹಿತಿಯನ್ನ ಮತ್ತು ಪ್ರತಿಯೊಂದು ಎಮರ್ಜೆನ್ಸಿ ಆಗಿರ್ತಕ್ಕಂತಹ ಸರ್ವಿಸ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ಪ್ರೊವೈಡ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ CERT. ಹೌದಾ? ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆರ್ ಎಕ್ಸಾಂಪಲ್ ಆಫ್ ಆಪ್ಷನ್ A, ಇಂಟ್ರಾನೆಟ್, ಆಪ್ಷನ್ B, ಆನ್ಲೈನ್ ನೆಟ್ವರ್ಕಿಂಗ್ ಟೂಲ್, ಆಪ್ಷನ್ C, ಫೈಲ್ ಸಿಸ್ಟಮ್, ಆಪ್ಷನ್ D, ಕ್ಲೌಡ್ ಸ್ಟೋರೇಜ್. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಆನ್ಲೈನ್ ನೆಟ್ವರ್ಕಿಂಗ್ ಟೂಲ್ ಇಸ್ ಅ ಎಕ್ಸಾಂಪಲ್ ಆಫ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ಹೌದಾ? ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ವರ್ಚುವಲ್ ಕಂಟೆಂಟ್ ಸ್ಪ್ರೆಡ್ ಕ್ವಿಕ್ಲಿ ಥ್ರೂ ವೈರಲ್ ಕಂಟೆಂಟ್ ಸ್ಪ್ರೆಡ್ಸ್ ಕ್ವಿಕ್ಲಿ ಥ್ರೂ ಇಮೇಲ್, shares and repost. C, USB drive. Option D, LAN. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಶೇರ್ ಅಂಡ್ ರೀಪೋಸ್ಟ್. ಯಾವುದೇ ಒಂದು ಕಂಟೆಂಟ್ ವೈರಲ್ ಆಗ್ಬೇಕಾಗಿತ್ತಂತಂದ್ರೆ ಆ ಕಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಯನ್ನ ಹಂಚ್ಕೊಳ್ಳೋದ್ರಿಂದ ಮತ್ತೆ ಅದೇ ಮಾಹಿತಿಯನ್ನ ಮತ್ತೆ ರೀಪೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೀವು ಪೋಸ್ಟ್ ಮಾಡ್ತಕ್ಕಂತಹ ಮಾಹಿತಿ ಏನಾಗುತ್ತೆ ಅಂತಂದ್ರೆ ತುಂಬಾ ವೈರಲ್ ಆಗುತ್ತೆ. ಆಮೇಲೆ ಪ್ರಶ್ನೆ 24, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಸೆಕ್ಯೂರಿಟಿ ರಿಸ್ಕ್ ಇನ್ ಸೋಷಿಯಲ್ ಮೀಡಿಯಾ? ಆಪ್ಷನ್ A, ಸ್ಟೇಟಸ್ ಅಪ್ಡೇಟ್, ಆಪ್ಷನ್ B, ಫಿಶಿಂಗ್ ಲಿಂಕ್, ಆಪ್ಷನ್ C, ಅಪ್ಲೋಡಿಂಗ್ ಫೋಟೋ, ಆಪ್ಷನ್ D, ಲೈಕ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಫಿಶಿಂಗ್ ಲಿಂಕ್ಸ್ ಅಂತ ಕರಿತೀವಿ. ಅಂದ್ರೆ ಸೆಕ್ಯೂರಿಟಿ ರಿಸ್ಕ್ ಇನ್ ಸೋಷಿಯಲ್ ಮೀಡಿಯಾ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸೆಕ್ಯೂರಿಟಿ ರಿಸ್ಕ್ ಇನ್ ಸೋಷಿಯಲ್ ಮೀಡಿಯಾ? ಈ ಫಿಶಿಂಗ್ ಲಿಂಕ್ಸ್ ಅಂತಕ್ಕಂಥದ್ದು ಸೆಕ್ಯೂರಿಟಿ ರಿಸ್ಕ್ ಅನ್ನ ಏನ್ ಮಾಡಿರುತ್ತೆ ಅಂತಂದ್ರೆ ಅದನ್ನ ಮೀರಿಯೂ ಕೂಡ ಏನಾಗುತ್ತೆ ಅಂತಂದ್ರೆ ಫಿಶಿಂಗ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ದ ಡ್ಯಾಶ್ ಆಫ್ a network is assessed using response and transist times. ಹೌದಾ? ಆಪ್ಷನ್ A, longevity, reliability, security and D is a performance. ಹೌದಾ? ಯಾವುದೇ ಒಂದು ನೆಟ್ವರ್ಕ್ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಮತ್ತೆ ಅದು ನಮಗೋಸ್ಕರ ಟೈಮ್ ಕೊಡ್ತಾ ಇದೆ ಅಂತಂದ್ರೆ
ಅದರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದಾ? ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಕ್ವಶನ್ ನಂಬರ್ 26. ಮಾನಿಟರಿಂಗ್ ಸೋಷಿಯಲ್ ಮೀಡಿಯಾ ಈಸ್ ಯೂಸ್ಫುಲ್ ಫಾರ್. ಹೌದಾ? ಮಾನಿಟರಿಂಗ್ ಸೋಷಿಯಲ್ ಮೀಡಿಯಾ ಈಸ್ ಯೂಸ್ಫುಲ್ ಫಾರ್ ಎ ಸೈಬರ್ ಕ್ರೈಮ್ ಟ್ರ್ಯಾಕಿಂಗ್, ಬಿ ಮಾರ್ಕೆಟಿಂಗ್, ಸಿ ಪಬ್ಲಿಕ್ ಒಪಿನಿಯನ್ ಅನಲೈಸಿಸ್, ಡಿ ಆಲ್ ಆಫ್ ದಿ ಎಬೋ. ಹೌದಾ? ಒಂದು ಸೋಷಿಯಲ್ ಮೀಡಿಯಾನ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಥವಾ ಮಾನಿಟರಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಆಲ್ ಆಫ್ ದಿ ಎಬೋ ಅಂತಕ್ಕಂತಹ ಎಲ್ಲಾ ಅಂಶಗಳನ್ನ ಒಳಗೊಂಡಾಗ ಏನಾಗಿರುತ್ತೆ ಅಂತಂದ್ರೆ ಮಾನಿಟರಿಂಗ್ ಸೋಷಿಯಲ್ ಮೀಡಿಯಾನ ಮಾನಿಟರಿಂಗ್ ಮಾಡಿದಂಗ ಆಗುತ್ತೆ. ಫ್ಲಾಗಿಂಗ್ ಇನ್ ಅಪ್ರೋಪ್ರಿಯೇಟ್ ಕಂಟೆಂಟ್ ಮೀನ್ಸ್. ಹೌದಾ? ಫ್ಲಾಗಿಂಗ್ ಇನ್ ಅಪ್ರೋಪ್ರಿಯೇಟ್ ಕಂಟೆಂಟ್ ಮೀನ್ಸ್ ಆಪ್ಷನ್ ಎ ರಿಪೋರ್ಟಿಂಗ್ ಇಟ್, ರಿವ್ಯೂ, ಆಪ್ಷನ್ ಬಿ ಡಿಲೀಟಿಂಗ್ ಇಟ್, ಆಪ್ಷನ್ ಸಿ ಲಿಂಕಿಂಗ್ ಇಟ್, ಆಪ್ಷನ್ ಡಿ ಶೇರಿಂಗ್ ಇಟ್. ಹೌದಾ? ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ರಿಪೋರ್ಟಿಂಗ್ ಇಟ್ ಫಾರ್ ರಿವ್ಯೂ. ವಿಚ್ ಆಫ್ ಆನ್ ಅಪಾರ್ಚುನಿಟಿ ಆಫರ್ಡ್ ಬೈ ದ ಸೋಷಿಯಲ್ ಮೀಡಿಯಾ? ಆಪ್ಷನ್ ಎ ಸೈಬರ್ ಕ್ರೈಮ್, ಆಪ್ಷನ್ ಬಿ ಬಿಸಿನೆಸ್ ಪ್ರಮೋಷನ್, ಆಪ್ಷನ್ ಸಿ ಮಾಲ್ವೇರ್ ಸ್ಪ್ರೆಡಿಂಗ್, ಆಪ್ಷನ್ ಡಿ ಡೇಟಾ ಥೆಫ್ಟ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇದೊಂದು ಏನಾಗಿರುತ್ತೆ ಅಂತಂದ್ರೆ ಬಿಸಿನೆಸ್ ಅನ್ನ ಪ್ರಮೋಷನ್ ಮಾಡಲಿಕ್ಕೆ ಒಂದು ಅಪಾರ್ಚುನಿಟಿ ಅಥವಾ ಬಿಸಿನೆಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಪ್ರಮೋಷನ್ಸ್ ಆಗಿರ್ಬೋದು ಅಡ್ವರ್ಟೈಸ್ಮೆಂಟ್ ಗಳನ್ನ ಪೋಸ್ಟ್ ಮಾಡಲಿಕ್ಕೆ ಏನಾಗಿರುತ್ತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಉತ್ತಮವಾಗಿರ್ತಕ್ಕಂಥ ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಹೌದಾ? ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ 29. ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಸೇಫ್ ಸೋಷಿಯಲ್ ಮೀಡಿಯಾ ಯೂಸ್ ಇನ್ includes option A posting all details, option B using strong privacy settings, option C accepting all friend request, option D sharing password. ಹೌದಾ? ಸೇಫ್ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾನ ನಾವು ಬಳಕೆ ಮಾಡ್ಬೇಕಾದ್ರೆ ಅದರ ಬೆಸ್ಟ್ ಪ್ರಾಕ್ಟೀಸ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ಯಾವ್ದು ಕರೆಕ್ಟ್ ಅಂತಂದ್ರೆ ಯೂಸಿಂಗ್ ಸ್ಟ್ರಾಂಗ್ ಪ್ರೈವಸಿ ಸೆಟ್ಟಿಂಗ್. ಅಂದ್ರೆ ಸೆಟ್ಟಿಂಗ್ ಗಳಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಪ್ರೈವಸಿಯನ್ನ ಮೇಂಟೈನ್ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟೇ ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಸೈಟು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟು ಅಷ್ಟೇ ಸೇಫ್ ಆಗಿರುತ್ತೆ. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ ವಿಚ್ ಈಸ್ ಕೇಸ್ ಸ್ಟಡಿ ಏರಿಯಾ ಇನ್ social media security? Option A malware in OS, Cambridge Analytica scandal, C Linux programming, D TCP bar IP protocol. ಹೌದಾ? ಇಲ್ಲಿ ಕೇಸ್ ಸ್ಟಡಿ ಏರಿಯಾ ಇನ್ ಸೋಷಿಯಲ್ ಮೀಡಿಯಾ ಸೆಕ್ಯೂರಿಟಿ ಅಂತಂದ್ರೆ ಕ್ಯಾಂಬ್ರಿಡ್ಜ್ ಅನಾಲಿಟಿಕ್ ಸ್ಕ್ಯಾಂಡಲ್ ಅಂತಕ್ಕಂತಹದ್ದು ಸರಿ ಉತ್ತರ ಆಗಿರುತ್ತೆ. ಪ್ರಶ್ನೆ 31. Main component of e-commerce is option A CPO, option B online transaction, option C RAM, option D root. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. A common e-commerce threat is option A phishing attack, option C high cost, option C discounts, option D stock storage. Option A is a right answer. Phishing attack is a e-commerce threat ಅಂತ ಕರಿತೀವಿ. 33. Example of popular e-commerce site. ಇ-ಕಾಮರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥ ವೆಬ್ಸೈಟ್ ಅನ್ನ ಸೂಚಿಸಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ವಿಂಡೋಸ್ ಅಂತ ಇದೆ, ಅಮೆಜಾನ್ ಅಂತಿದೆ, ಒರಾಕಲ್ ಅಂತಿದೆ, ಉಬಂಟು ಇದೆ. ವಿಂಡೋಸ್ ಅಂತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಂಪನಿ ಅಥವಾ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಒರಾಕಲ್ ಅಂತಕ್ಕಂಥದ್ದು ಕೂಡ ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಇದು ಒಂದು ಕೂಡ OS ಉಬಂಟು, ಈ ಮೂರು OS ಆಗಿರುತ್ತೆ. ಹಾಗಾಗಿ ಅಮೆಜಾನ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ
ಇದೊಂದು ಪಾಪ್ಯುಲರ್ ಆಗಿರ್ತಕ್ಕಂತಹ ಇ ಕಾಮರ್ಸ್ ವೆಬ್ಸೈಟ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಡಿಜಿಟಲ್ ಪೇಮೆಂಟ್ ಮೋಡ್? ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ಆಯ್ಕೆ ಡಿಜಿಟಲ್ ಪೇಮೆಂಟ್ ಮೋಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರೀತಾರೆ. ಇ ವಾಲೆಟ್ ಆಗಿರ್ಬೋದು, UPI ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್, ಇವು ಮೂರು ಕೂಡ ಏನಪ್ಪಾ ಅಂತಂದ್ರೆ ಇಂಟರ್ನೆಟ್ ನ ಸಹಾಯದ ಮುಖಾಂತರ ಕೆಲಸ ನಿಭಾಯಿಸುತ್ತೆ. ಮತ್ತು ಇವು ಮೂರು ಆಯ್ಕೆಗಳು ಕೂಡ ಏನಾಗುತ್ತೆ ಅಂತಂದ್ರೆ ಟೈಪ್ ಆಫ್ ಪೇಮೆಂಟ್ ಮೋಡ್ ಅಂತ ಕರಿತೀವಿ. ಹೌದಾ? ಟೈಪ್ ಆಫ್ ಪೇಮೆಂಟ್ ಮೋಡ್. ಹಾಗಾದ್ರೆ ಈ ಆಯ್ಕೆ ಏನಾಗುತ್ತೆ ಅಂತಂದ್ರೆ ಸರಿ ಉತ್ತರ ಆಗತ್ತೆ. ಪೆನ್ ಡ್ರೈವ್ ಇದು ಕೂಡ ಪೇಮೆಂಟ್ ಮೋಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? 34 ಆನ್ಸರ್ ಈಸ್ ಡಿ. ಹೌದಾ? ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, USSD ಪೇಮೆಂಟ್ ವರ್ಕ್ಸ್ ಆನ್. USSD ಪೇಮೆಂಟ್ ವರ್ಕ್ಸ್ ಆನ್ ಆಪ್ಷನ್ ಎ ವೈಫೈ, ಆಪ್ಷನ್ ಬಿ ಇಂಟರ್ನೆಟ್ ಓನ್ಲಿ, ಆಪ್ಷನ್ ಸಿ ಮೊಬೈಲ್ GSM ನೆಟ್ವರ್ಕ್, ಆಪ್ಷನ್ ಡಿ ಬ್ಲೂಟೂತ್, ಆಪ್ಷನ್ ಡಿ ಇಸ್ ಅ ಬ್ಲೂಟೂತ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಇದರಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ USSD ಅಂತ ಕರಿತೀವಿ. USSD ಇದು ಏನ್ ಮಾಡುತ್ತೆ ಅಂತಂದ್ರೆ ಮೊಬೈಲ್ GSM ನೆಟ್ವರ್ಕ್ ಅನ್ನ ಉಪಯೋಗಿಸ್ಕೊಳ್ಳುತ್ತೆ. ಹೌದಾ? ಮೊಬೈಲ್ GSM ನೆಟ್ವರ್ಕ್ ಅನ್ನ ಬಳಕೆ ಮಾಡಿಕೊಂಡು ಏನ್ ಮಾಡುತ್ತೆ ಅಂತಂದ್ರೆ ಸೆಲ್ಯುಲಾರ್ ಟೆಲಿಫೋನ್ ಕಮ್ಯುನಿಕೇಶನ್ ಆಗಿರ್ಬೋದು, ಮತ್ತೆ ನೆಟ್ವರ್ಕ್ ಆಪರೇಟರ್ಸ್ ಗಳಿಗಾಗಿರ್ಬೋದು, ಇದು ತುಂಬಾನೇ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ USSD. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ 36, RBI ಗೈಡ್ಲೈನ್ಸ್ ಪ್ರೊಟೆಕ್ಟ್ ಕಸ್ಟಮರ್ ಫ್ರಾಮ್. RBI ಗೈಡ್ಲೈನ್ಸ್ protect customer from. Option A Wi-Fi issue, option B unauthorized transaction, option C discounts, option B mobile recharge. RBI ಏನು ಹೇಳುತ್ತೆ ಅಂತಂದ್ರೆ unauthorized transactions ಅನ್ನ ಮಾಡಬೇಡಿ ಅಂತ ಹೇಳುತ್ತೆ. ಕ್ವೆಶ್ಚನ್ ನಂಬರ್ 37, which of the following is not a mode of digital payment? ಹೌದಾ? ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಯಾವುದು ಡಿಜಿಟಲ್ ಪೇಮೆಂಟ್ ಮೋಡ್ ಆಗಲ್ಲ ಅಂತ ಕೇಳ್ತಾರೆ. ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್, ಫಿಸಿಕಲ್ ಕರೆನ್ಸಿ, ಆಪ್ಷನ್ ಸಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಅಂತ ಕರಿತೀವಿ, ಇ ವಾಲೆಟ್. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ ಫಿಸಿಕಲ್ ಕರೆನ್ಸಿ ಇದು ಏನಾಗುತ್ತೆ ಅಂತಂದ್ರೆ ನಾಟ್ ಎ ಮೋಡ್ ಆಫ್ ಡಿಜಿಟಲ್ ಪೇಮೆಂಟ್ ಅಂತ ಹೇಳ್ಬೋದು. ಕ್ವೆಶ್ಚನ್ ನಂಬರ್ 38, ವಿಚ್ ಬೆಸ್ಟ್ ಪ್ರಾಕ್ಟೀಸ್ ಇಂಪ್ರೂವ್ ಇ ಕಾಮರ್ಸ್ ಸೆಕ್ಯೂರಿಟಿ? Using default password, B SSL certificates, C free Wi-Fi, D pop-ups. ಹೌದಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದಪ್ಪ ಅಂತಂದ್ರೆ 38 SSL ಸರ್ಟಿಫಿಕೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಇ ಕಾಮರ್ಸ್ಗಳು ಒಳಗೊಂಡಿರ್ತಾವಲ್ಲ ಅದಕ್ಕೆ ಏನಂತ ಕರಿಬಹುದು ಇ ಕಾಮರ್ಸ್ ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 39, which is a stakeholder in digital payment? ಹೌದಾ? ಆಪ್ಷನ್ ಎ ರಿಟೇಲರ್, ಬಿ ಕಸ್ಟಮರ್, ಸಿ ಬ್ಯಾಂಕ್, ಡಿ ಆಲ್ ಆಫ್ ದಿ ಅಬೋ. ಹಾಗಾದ್ರೆ ಕಸ್ಟಮರ್ ಆಗಿರ್ಬೋದು, ರಿಟೇಲರ್ ಆಗಿರ್ಬೋದು, ಬ್ಯಾಂಕ್ಗಳು ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಟೇಕ್ ಹೋಲ್ಡರ್ ಇನ್ ದ ಡಿಜಿಟಲ್ ಪೇಮೆಂಟ್. ಕ್ವೆಶ್ಚನ್ ನಂಬರ್ 40, ಸ್ಟ್ರಾಂಗ್ ಪಾಸ್ವರ್ಡ್ ಪಾಲಿಸಿ ರಿಕ್ವೈರ್ಡ್ಸ್. ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ನಾವು ಮೇಂಟೈನ್ ಮಾಡಬೇಕಾದ್ರೆ ಅದು ಏನೇನ್ ಯಾವ ಪಾಲಿಸಿಯನ್ನ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಓನ್ಲಿ ಅಲ್ಫಾಬೆಟ್ಸ್ ಇರಬೇಕು, ಅಥವಾ ಕಾಂಬಿನೇಷನ್ ಆಫ್ ಲೆಟರ್ಸ್, ನಂಬರ್ಸ್ ಅಂಡ್ ಸಿಂಬಾಲ್ಸ್ ಇರಬೇಕು, ಬರ್ತ್ ಡೇಟ್ ಇರಬೇಕು, ಅಥವಾ ಸಿಂಪಲ್ ವರ್ಡ್ಸ್ ಇರಬೇಕು. ಒಂದು ಪಾಸ್ವರ್ಡ್ ಅನ್ನ ನಾವು ಸೆಟ್ ಮಾಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಅಂತ ಅದು ಒಂದು ನಿಯಮವನ್ನ ಹೇಳಿರುತ್ತೆ. ಆ ನಿಯಮ ಯಾವ್ದಪ್ಪ ಅಂತಂದ್ರೆ ಕಾಂಬಿನೇಷನ್ ಆಫ್ ಲೆಟರ್ಸ್, ನಂಬರ್ಸ್ ಅಂಡ್ ಸಿಂಬಾಲ್ಸ್. ಅಂದ್ರೆ ಅಪ್ಪರ್ ಕೇಸ್ ಆಗಿರ್ಬೋದು, ಆಮೇಲೆ ಲೋವರ್ ಕೇಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಸಿಂಬಾಲ್ಸ್ ಆಗಿರ್ಬೋದು. ಈ ರೀತಿಯ ಸಿಂಬಾಲ್ಸ್ ಗಳನ್ನ ಒಳಗೊಂಡು ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿದ್ರೆ ಆ ನಿಮ್ಮ ಪಾಸ್ವರ್ಡ್ ಏನಾಗಿರುತ್ತೆ ಸ್ಟ್ರೆಂತ್ ಫುಲ್ ಆಗಿರುತ್ತೆ, ಅಷ್ಟೇ ಸೇಫ್ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 41,
Data backup is important because save money, B protect data from loss, C increase speed, D prevent hacking. ಇಲ್ಲಿ ಪ್ರೊಟೆಕ್ಟ್ ಡೇಟಾ ಫ್ರಮ್ ಲಾಸ್ ಅಂತಂದ್ರೆ ಡೇಟಾ ಬ್ಯಾಕಪ್ ಅನ್ನ ನಾವು ಯಾವುದಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ಒಂದ್ಸತಿ ಯಾವಾಗ್ಲಾದ್ರೂ ಕೂಡ ಡೇಟಾ ಲಾಸ್ ಆಗ್ತಾ ಇರುತ್ತಲ್ಲ, ಆ ಲಾಸ್ ಆಗ್ತಕ್ಕಂಥದ್ದನ್ನ ನಾವು ಸೇವ್ ಮಾಡಿ ಇಟ್ಕೊಳ್ಳಿಕ್ಕೆ ಅಥವಾ ಮತ್ತು ಆ ರೀತಿ ಲಾಸ್ ಆಗದೆ ಇರೋ ರೀತಿಯಲ್ಲಿ ಒಂದ್ ಕಡೆಗೆ ಡೇಟಾವನ್ನ ನಾವು ಸೇವ್ ಮಾಡಿ ಇಡೋದಕ್ಕೆ ಡೇಟಾ ಬ್ಯಾಕಪ್ ಅನ್ನ ಯೂಸ್ ಮಾಡ್ತೀವಿ. 42 ಡಿವೈಸ್ ಸೆಕ್ಯೂರಿಟಿ ಪಾಲಿಸಿ ಇನ್ಕ್ಲೂಡ್ಸ್. ಡಿವೈಸ್ ಸೆಕ್ಯೂರಿಟಿ ಪಾಲಿಸಿ ಇನ್ಕ್ಲೂಡ್ಸ್ ಅಂತಂದ್ರೆ ಆಪ್ಷನ್ ಎ ಯೂಸಿಂಗ್ ಪೆನ್ ಡ್ರೈವ್, ಆಪ್ಷನ್ ಬಿ ಡಿಫೈನಿಂಗ್ ಸೆಕ್ಯೂರಿಟಿ ರೂಲ್ಸ್ ಫಾರ್ ಡಿವೈಸಸ್, ಸಿ ಬೈಯಿಂಗ್ ಆಂಟಿವೈರಸ್, ಡಿ ವಾಚಿಂಗ್ ವಿಡಿಯೋ. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಾರೆ ಡಿಫೈನಿಂಗ್ ಸೆಕ್ಯೂರಿಟಿ ರೂಲ್ಸ್ ಫಾರ್ ಡಿವೈಸಸ್. ಪ್ರಶ್ನೆ 43 ಆಂಟಿವೈರಸ್ ಪ್ರೊಟೆಕ್ಟ್ಸ್ ಅಗೇನೆಸ್ಟ್. ಆಂಟಿವೈರಸ್ ಆಗಿರ್ತಕ್ಕಂಥದ್ದು ಯಾವುದನ್ನ ಪ್ರೊಟೆಕ್ಟ್ ಮಾಡುತ್ತೆ? ಹಾರ್ಡ್ವೇರ್ ಡ್ಯಾಮೇಜ್ ಅನ್ನ, ಅಥವಾ ಮಾಲ್ವೇರ್ ಇನ್ಫೆಕ್ಷನ್ಸ್ ಅನ್ನ, ಸಿ ಬ್ಯಾಟರಿ ಇಶ್ಯೂಸ್ ಅನ್ನ, ಡಿ ವೈಫೈ ಅನ್ನ. ಹಾಗಾದ್ರೆ ಇಲ್ಲಿ ಯಾವುದಪ್ಪ ಅಂತಂದ್ರೆ ಮಾಲ್ವೇರ್ ಇನ್ಫೆಕ್ಷನ್ಸ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ಆಂಟಿವೈರಸ್ ಪ್ರೊಟೆಕ್ಟ್ ಮಾಡುತ್ತೆ. 44 ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಮೇನ್ಲಿ ಸೆಕ್ಯೂರ್ಸ್. ಆಪ್ಷನ್ ಎ ಸರ್ವರ್ಸ್ ಓನ್ಲಿ, ಆಪ್ಷನ್ ಬಿ ಇಂಡಿವಿಜುವಲ್ ಡಿವೈಸ್ ಲೈಕ್ PC and mobile, ಸಿ ಫೈರ್ವಾಲ್ಸ್ ಓನ್ಲಿ, ಡಿ ವೆಬ್ಸೈಟ್ಸ್ ಓನ್ಲಿ. ಹಾಗಾದ್ರೆ ಇಲ್ಲಿ ಎಂಡ್ ಪಾಯಿಂಟ್ ಸೆಕ್ಯೂರಿಟಿ ಮೇನ್ಲಿ ಯೂಸ್ ಆರ್ ಮೇನ್ಲಿ ಸೆಕ್ಯೂರ್ ಫಾರ್ ದಿ ಇಂಡಿವಿಜುವಲ್ ಡಿವೈಸಸ್ ಲೈಕ್ PC and mobile. ಹೌದಾ? ಕ್ವಶನ್ ನಂಬರ್ 45 ಡಿಟರ್ಮೈನ್ ದ ಅರ್ಲಿಯೆಸ್ಟ್ ಮೆಥಡ್ ಆಫ್ ಪ್ರೀ-ಫೋನ್ ಕಾಲ್ ಯೂಸ್ಡ್ ಬೈ ಹ್ಯಾಕರ್ಸ್. ಆಪ್ಷನ್ ಎ ಸ್ಪ್ಯಾಮಿಂಗ್, ಆಪ್ಷನ್ ಬಿ ಫಿಶಿಂಗ್, ಆಪ್ಷನ್ ಸಿ ಕ್ರ್ಯಾಕಿಂಗ್, ಆಪ್ಷನ್ ಡಿ ಸ್ಪ್ಯಾರ್ಕಿಂಗ್. ಹೌದಾ? ಇಲ್ಲಿ 45ಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಾರೆ ಆಪ್ಷನ್ ಡಿ. 46 permissions on mobile app. Permissions on mobile app should be option A reviewed and restricted, option B allowed, option C ignored, option D shared. ಹೌದಾ? ಇಲ್ಲಿ ಪರ್ಮಿಷನ್ಸ್ ಆನ್ ಮೊಬೈಲ್ ಆ್ಯಪ್ ಶುಡ್ ಬಿ, ಯಾವುದಾದ್ರೂ ಮೊಬೈಲ್ಗಳಿಗೆ ಆ್ಯಪ್ಸ್ ಅನ್ನ ಹಾಕ್ಬೇಕಾದ್ರೆ ಯಾವ ರೀತಿ ಪರ್ಮಿಷನ್ಸ್ ಕೇಳುತ್ತೆ ಅಂತಂದ್ರೆ ಆಲ್ವೇಸ್ ಅಲೋಡ್ ಅಂತ ಕೇಳುತ್ತೋ, ಅಥವಾ ಇಗ್ನೋರ್ಡ್ ಅಂತ ಕೇಳುತ್ತೋ, ಅಥವಾ ಶೇರ್ಡ್ ಅಂತ ಕೇಳುತ್ತೋ, ಅಥವಾ ರಿಸ್ಟ್ರಿಕ್ಟೆಡ್ ಅಂತ ಕೇಳುತ್ತೋ ಅಂತ ಕೇಳ್ತಾರೆ. ಇಲ್ಲಿ ರಿವ್ಯೂಡ್ ಅಂಡ್ ರಿಸ್ಟ್ರಿಕ್ಟೆಡ್ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಕ್ವಶನ್ ನಂಬರ್ 47 ಸೆಕ್ಯೂರಿಟಿ ಪ್ಯಾಚಸ್ ಆರ್ ಪ್ರೊವೈಡೆಡ್ ಬೈ. Security patches are provided by option A software vendor, option B hackers, option C users, option D retailers. ಇಲ್ಲಿ ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲಿ ಆಗುತ್ತೆ ಅಂತಂದ್ರೆ ಸಾಫ್ಟ್ವೇರ್ ವೆಂಡರ್ ಕಡೆ ಏನಾಗುತ್ತೆ ಅಂತಂದ್ರೆ ಪ್ರೊವೈಡ್ ಆಗುತ್ತೆ. 48 ಕ್ವಶನ್ ನಂಬರ್ ವಾಟ್ ಈಸ್ ವೈಫೈ ಸೆಕ್ಯೂರಿಟಿ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್. ಆಪ್ಷನ್ ಎ ಸಿಂಗಲ್ ಸ್ಟ್ರೆಂತ್, ಆಪ್ಷನ್ ಬಿ ಡಿವೈಸ್, option C protecting the wireless network from unauthorized access and data interpretation, D encryption method. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಪ್ರೊಟೆಕ್ಟಿಂಗ್ ದ ವೈರ್ಲೆಸ್ ನೆಟ್ವರ್ಕ್ ಫ್ರಮ್ ಅನ್ಅಥರೈಸ್ಡ್ ಆಕ್ಸೆಸ್ ಅಂಡ್ ಡೇಟಾ ಇಂಟರಪ್ಷನ್ಸ್ ಅಂತ ಕರಿತೀವಿ. ಕ್ವಶನ್ ನಂಬರ್ 49 ಹೌ ಆಫ್ಟನ್ ಶುಡ್ ಸೆಕ್ಯೂರಿಟಿ ಪ್ಯಾಚಸ್ ಬಿ ಅಪ್ಲೈಡ್ ಅಂತ ಕರಿತೀವಿ. ಆಪ್ಷನ್ ಎ ಒನ್ಸ್ ಅ ಇಯರ್, once a month, option C every 6 months, option D as soon as they become available. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಕ್ವಶನ್ ನಂಬರ್ 50 and last question best practice in endpoint device security is. Option A regular update and backups, B ignoring security alerts, C using pirated apps, ಆಪ್ಷನ್ ಡಿ ಡಿಸೇಬಲಿಂಗ್ ಆಂಟಿವೈರಸ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದಪ್ಪ ಅಂತಂದ್ರೆ ಬೆಸ್ಟ್ ಪ್ರಾಕ್ಟೀಸ್ ಇನ್ ಎಂಡ್ ಪಾಯಿಂಟ್ ಡಿವೈಸ್ ಸೆಕ್ಯೂರಿಟಿ ಈಸ್ ರೆಗ್ಯುಲರ್ ಅಪ್ಡೇಟ್ ಅಂಡ್ ಬ್ಯಾಕಪ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿವರೆಗೆ 50 ಕ್ವಶನ್ಸ್ಗಳನ್ನ ನಾವು ತಮ್ಮೊಂದಿಗೆ ಕೀ ಆನ್ಸರ್ ಯಾವುದು ಸರಿಯಾಗಿದೆ ಅಂತೇಳಿ ಮಾಹಿತಿಯನ್ನು ಹಂಚ್ಕೊಂಡಿದ್ದೀವಿ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ
ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಎಂಡ್ ಮಾಡೋಣ.